ಫಾರ್ಮ್ ಹೌಸಿಗೆ ಹೋಗ್ಬಿಟ್ಟು ಈ ಥರ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಆಯಿತಾ. ಮಳೆನೂ ಬರ್ತಿತ್ತು, ಚಳಿ ಇತ್ತು. ಸೊ ಪರ್ಫೆಕ್ಟ್ ಟೈಮಿಂಗ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲೇ ನೋಡಿ ಹಾಲೆಲ್ಲ ಕಾರಲ್ಲಿ ಈ ಥರ ಚೆಲ್ಬಿಡ್ತು ಆಯಿತಾ. ಇನ್ನೇನು ಮತ್ತೆ ಫಾರ್ಮ್ ಹೌಸಿಗೆ ಬಂದ್ವಿ. ನನ್ನ ಮನೆಯವ್ರಿಗಂತೂ ಕಾರ್ ಕ್ಲೀನ್ ಯಾವಾಗ ಮಾಡ್ತೀನಿ ಅನ್ನೋದೇ ಚಿಂತೆ ಆಗಿತ್ತು. ಸೊ ಅವರಂತೂ ಅದರಲ್ಲೇ ಬ್ಯುಸಿ ಇದ್ರು. ಅಷ್ಟರಲ್ಲೇ ನನ್ನ ತಮ್ಮ ರೆಡಿ ಮಾಡ್ಕೊಳ್ತಾ ಇದ್ದ. ಇದ್ಯಾಕೋ ನನ್ನೇ ಗುರಾಯಿಸ್ತಿದೆ ಅಂತ ಅನ್ನಿಸ್ತಿಲ್ವಾ? ಎಲ್ಲಾನು ಮನೆಯಿಂದ ಎತ್ಕೊಂಡು ಬಂದಿದ್ದೆ, ಆದರೆ ಆಯಿಲ್ ಎತ್ಕೊಂಡು ಬರೋದೇ ಮರ್ತ್ಬಿಟ್ಟೆ. ಇನ್ನೇನು ಮತ್ತೆ ಆಯಿಲ್ ಇಲ್ದೇನೆ ಕುಕ್ ಮಾಡಿದ್ರಾಯ್ತು ಅಂತ ಕುಕ್ ಮಾಡಿದ್ದು. ಇವತ್ತೇ ಗೊತ್ತಾಗಿದ್ದು ಆಯಿಲ್ ಇಲ್ದೆ ಕೂಡನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಬೋದು ಅಂತ. ಸೈಡಲ್ಲಿ ಕುತ್ಕೊಂಡು ನಾನು ಪೋಸ್ ಹೊಡಿತಾ ಇದ್ದೆ, ಏನು ಮಾಡ್ತಾ ಇರಲಿಲ್ಲ. ಆದರೆ ನನ್ನ ತಮ್ಮ ಅಂತೂ ಫುಲ್ ಎಫರ್ಟ್ಸ್ ಹಾಕಿ ಏನೇನೋ ಮಾಡ್ತಾ ಇದ್ದ. ಇನ್ನಾದರೂ ನನ್ನ ಮನೆಯವ್ರದ್ದು ಕಾರ್ ಕ್ಲೀನಿಂಗ್ ಅಂತೂ ಮುಗಿಲೇ ಇಲ್ಲ. ಅಷ್ಟರಲ್ಲೇ ನಾನು ಒಂದು ಕೈ ಹೆಲ್ಪ್ ಮಾಡೋಣ ಅಂತ ಮ್ಯಾಗಿ ಎಲ್ಲ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ನೋಡಿ ನಮ್ಮ ಮ್ಯಾಗಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಂತ. 2 ನಿಮಿಷದ ಮ್ಯಾಗಿ ಹೋಗಿ 20 ನಿಮಿಷ ಆಯಿತು. ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಿತ್ತು ಆಯಿತಾ. ಅದರಲ್ಲೇ ಬಿಸಿ ಬಿಸಿ ಮ್ಯಾಗಿ ತಿನ್ನೋ ಮಜಾನೇ ಬೇರೆ ಇತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇನ್ನೇನು ಕಾಫಿ ಪೌಡರು, ಹಾಲು ಎಲ್ಲ ತೊಗೊಂಡು ಬಂದಿದ್ವಾ. ಕಾಫಿ ಮಾಡೋಣ ಅಂತ ನೋಡಿದರೆ ಹಾಲು ಪೂರ್ತಿ ಗಾಳಿಗೆ ಹಾರ್ತಾ ಇತ್ತು. ಈಸಿಯಾಗಿ ಕಾಫಿನ ಮಾಡೋಕ್ಕಾಗಲೇ ಇಲ್ಲ, ಬಿಕಾಸ್ ತುಂಬ ಗಾಳಿ ಇತ್ತು ಅಂತ ಬೆಂಕಿನೇ ಹತ್ತುತ್ತಾ ಇರಲಿಲ್ಲ. ಹೇಗೋ ಕಾಫಿ ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಮನೆಗೆ ಹೋದ್ವಿ. ನೀವಿನ್ನ ನನ್ನ ಫಾಲೋ ಮಾಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.